ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ರಾಜೇಶ್ ಕೋಡೆ. ನಮ್ಮ ಇಂಡಿಯಾದಲ್ಲಿ ಪೊಲ್ಯೂಷನ್ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ, ಇಂಡಿಯಾ ಬಂದ್ಬಿಟ್ಟು ಥರ್ಡ್ಸ್ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಅಂತ ಇಡೀ ಪ್ರಪಂಚ ಹೇಳ್ತಾ ಇದೆ. ಫಸ್ಟ್ ಬಂದ್ಬಿಟ್ಟು ಬಾಂಗ್ಲಾದೇಶು, ಸೆಕೆಂಡ್ ಬಂದ್ಬಿಟ್ಟು ಪಾಕಿಸ್ತಾನ, ಥರ್ಡ್ ಬಂದ್ಬಿಟ್ಟು ಇಂಡಿಯಾ. ಅಷ್ಟು ಪೊಲ್ಯೂಟೆಡ್ ಕಂಟ್ರಿ ನಮ್ಮ ಇಂಡಿಯಾ ಉಳಿದಿದೆ ಇವಾಗ. ಯಾವ ಮಟ್ಟಕ್ಕೆ ಪೊಲ್ಯೂಷನ್ ಆಗಿದೆ ಅಂತ ಹೇಳಿದ್ರೆ, 2047 ಅಷ್ಟರಲ್ಲಿ ನಮಗೆ ಕಸ ಹಾಕೋದಕ್ಕೆ ಯಾವ ಮಟ್ಟಕ್ಕೆ ಜಾಗ ಬೇಕು ಅಂತ ಹೇಳಿದ್ರೆ, ಸುಮಾರು ಮುಂಬೈ, ಚೆನ್ನೈ, ಹೈದರಾಬಾದ್ ಈ 3 ಸ್ಟೇಟ್ ಸೇರಿದ್ರೂ ಸುಮಾರು 1400 ಕಿಲೋಮೀಟ್ರಷ್ಟು ನಮ್ಗೆ ಜಾಗ ಕೊಟ್ಟರು ಕಸ ಡಂಪ್ ಮಾಡೋದಕ್ಕೆ ಆಗದಿರೋಷ್ಟು ನಾವು ಕಸ ಜನ್ರೇಟ್ ಮಾಡ್ತಾ ಇದ್ದೀವಿ ಆಲ್ ಓವರ್ ಇಂಡಿಯಾ. ಇದು ಬರೀ ಒಂದು ಸ್ಟೇಟ್ ಬಗ್ಗೆ ಮಾತಾಡ್ತಿಲ್ಲ, ಒಂದು ಸಿಟಿ ಬಗ್ಗೆ ಮಾತಾಡ್ತಿಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಅಷ್ಟು ಕಸದ ಪ್ರಾಬ್ಲಮ್ ಆಗಿದೆ, ಅಷ್ಟು ಡರ್ಟಿ ಆಗ್ತಿದೆ ನಮ್ಮ ಇಂಡಿಯಾದಲ್ಲಿ. ಇದನ್ನು ನೀವು ಓಪನ್ ಮೈಂಡಾಗಿ ಕೇಳಬೇಕು. ಇದೇನಪ್ಪ ನಮ್ಮ ಕಂಟ್ರಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ, ಇದು ನಮ್ಮ ಕಂಟ್ರಿ ಇನ್ನೂ ಉದ್ಧಾರ ಆಗಲಿ, ಇನ್ನೂ ಕ್ಲೀನ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಟಾಪಿಕ್ ಇವತ್ತು ಮಾತಾಡ್ತಿರೋದು. ಇದನ್ನು ಓಪನ್ ಮೈಂಡೆಡಾಗಿ ಕೇಳಬೇಕಾಗುತ್ತೆ. ಇದನ್ನು ಓಪನ್ ಮೈಂಡೆಡಾಗಿ ಜನಕ್ಕೆ ಶೇರ್ ಮಾಡಿ ಅವೇರ್ನೆಸ್ ಕೊಡಬೇಕಾಗತ್ತೆ. ನಾವೆಲ್ಲ ಸುಮ್ಮನೆ ಏನೋ ಕಮೆಂಟಲ್ಲಿ ಇಷ್ಟ ಬಂದಂಗೆ ಹಂಗೆ ಮಾತಾಡ್ಬಿಟ್ಟು ಅದಲ್ಲ, ಏನು ಮಾತಾಡ್ತಾ ಇದ್ದೀವಿ ಅಂತ ಫಸ್ಟು ಕೇಳಿಬಿಟ್ಟು ಆಮೇಲೆ ಅದಕ್ಕೆ ರಿಪ್ಲೈ ಮಾಡಬೇಕಾಗತ್ತೆ. ಮೇಯ್ನ್ ಇಲ್ಲಿ ನಾವು ಜನ ಎಷ್ಟು ಕ್ಲೆನ್ಲಿನೆಸ್ ಆಗಿದ್ದೀವಿ ನಾವಿಲ್ಲಿ, ನಮ್ಮ ಈ ಭಾರತ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರಿಸುಮಾರು ನಮಗೆ ಏನಂತಾರೆ 2017, 2014 ಎಲ್ಲ ಕಂಪೇರ್ ಮಾಡಿದ್ರೆ ಇನ್ನೂ ಏನಂತಾರೆ ಬಯಲು ಶೌಚಾಲಯ ಅಂತ ಏನಿತ್ತು ಅದು ಸರಿಸುಮಾರು ಏನಂದ್ರೆ 2020ವರೆಗೂ ಇನ್ನೂ ಅದು ಚಾಲ್ತಿಯಲ್ಲೇ ಇತ್ತು. ಆ ಚಾಲ್ತಿಯಲ್ಲೇ ಇತ್ತು. ಚಾಲ್ತಿ ಯಾವಾಗ ಸ್ವಲ್ಪ ಏನಂತಾರೆ ಅವೇರ್ನೆಸ್ ಯಾವಾಗ ಬರೋಕ್ಕೆ ಜನಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಈ ನಮ್ಮ ಸ್ವಚ್ಛ ಭಾರತ್ ಅಭಿಯಾನ ಯಾವಾಗ ಮೋದಿಜಿಯವರು, ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ಮೋದಿ ಸರ್ ಅವರು ಯಾವಾಗ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಸ್ವಚ್ಛ ಭಾರತ್ ಅಭಿಯಾನ, ಸುಮಾರು ಏನಿಲ್ಲ ಅಂತ ಹೇಳಿದ್ರು 9.25 ಕೋಟಿ ಟಾಯ್ಲೆಟ್ಸ್ ನಮ್ಮ ಇಂಡಿಯಾದಲ್ಲಿ, ಅದು ವಿಲೇಜ್ಗಳು, ಎಸ್ಪೆಷಲಿ ವಿಲೇಜ್ ಸೈಡಲ್ಲಿ 9.25 ಕೋಟಿ ಟಾಯ್ಲೆಟ್ಸ್ ಕಟ್ಸಿದ್ದಾರೆ. ಸುಮಾರು ಏನಿಲ್ಲ ಅಂತ ಹೇಳಿದ್ರು ಒಂದು 5.5 ಲಕ್ಷ ವಿಲೇಜ್ಗಳಲ್ಲಿ ಬಯಲು ಶೌಚಾಲಯ ಆಲ್ಮೋಸ್ಟ್ ಇವಾಗ ಕಡಿಮೆ ಆಗಿದೆ. ಎಲ್ಲ ಟಾಯ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ನಮ್ಮ ಅರ್ಬನ್ ಏರಿಯಾಸ್ಗಳಲ್ಲಿ. ಆಯಿತಾ, ಈ ಸಿಟಿಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕಸ ಯಾವ ಮಟ್ಟಕ್ಕೆ ವಿಲೇವಾರಿ ಆಗ್ತಿದೆ ಅಂತ ಹೇಳಿದ್ರೆ, ಪಾಪ ನಮ್ಮ ಮುನಿಸಿಪಾಲಿಟಿ ಅವರು ಆ ಕಸ ಜನ್ರೇಟ್ ಆಗ್ತಿರೋದು ನೋಡಿರೋದು ಮುನಿಸಿಪಾಲಿಟಿಗಳು. ಇದು ಆಲ್ ಓವರ್ ಇಂಡಿಯಾ ಬಗ್ಗೆ ಮಾತಾಡ್ತೀನಿ, ಪರ್ಟಿಕ್ಯುಲರ್ ಬರೀ ನಮ್ಮ ಬೆಂಗಳೂರು ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು, ಬರೀ ಇಷ್ಟು ಬಗ್ಗೆ ಮಾತಾಡ್ತಿಲ್ಲ, ಇದು ಆಲ್ ಓವರ್ ಇಂಡಿಯಾ ಬಗ್ಗೆ ಮಾತಾಡ್ತಿರೋದು. ಮುನಿಸಿಪಾಲಿಟಿ ಅವರು ಅದನ್ನು ಕಲೆಕ್ಟ್ ಮಾಡದಿರೋ ಅಷ್ಟು ಕಸ ವಿಲೇವಾರಿ ಆಗ್ತಿದೆ ಅಂತ. ಇಲ್ಲಿ ಕಸ ಇಲ್ಲಿ ಜನ್ರೇಟ್ ಆಗ್ತಿದೆ. ಇಲ್ಲಿ ಯಾಕೆ ಜನ್ರೇಟ್ ಆಗ್ತಿದೆ ಅಂತ ಹೇಳಿದ್ರೆ, ಓವರ್ ಕ್ರೌಡು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಪಾಪ್ಯುಲೇಷನಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅಷ್ಟು ಕಸ ಇಲ್ಲಿ ಜಾಸ್ತಿ ಆಗಿ ಇಂಡಿಯಾ ತುಂಬ, ನೀವು ರೋಡ್ ನೋಡ್ಬೋದು, ಇಲ್ಲಾಂದರೆ ಬೇರೆ ಕಡೆ ನೋಡ್ಬೋದು, ಪಾರ್ಕ್ ನೋಡ್ಬೋದು, ನದಿಗಳ ಕತೆ ಹೇಳೋದೇ ಬೇಡ, ಅಷ್ಟು ಪೊಲ್ಯೂಟ್ ಆಗ್ತಿದೆ. ಆ ಪ್ಲಾಸ್ಟಿಕ್ಗಳು, ಆ ಕಸಗಳು ನಮ್ಮ ರೋಡಲ್ಲೇ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಅಲ್ಲಿ ಯಾರೋ ಒಬ್ಬರು ಕಸ ಹಾಕಿದ್ರೆ ಅಲ್ಲಿ 10 ಜನ ಬಂದು ಕಸ ಹಾಕ್ಬಿಟ್ಟು ಸರೌಂಡಿಂಗ್ನಾಗ ಗಬ್ಬೆ ಬೂಸ್ಬಿಡ್ತಾರೆ. ಆ ರೇಂಜಿಗೆ ನಮ್ಮ ಇಂಡಿಯಾದಲ್ಲಿ ಅವೇರ್ನೆಸ್ ಕಡಿಮೆ ಆಗಿ ಗಲೀಜು ಜಾಸ್ತಿ ಆಗ್ತಾ ಇದೆ, ಡರ್ಟಿನೂ ಜಾಸ್ತಿ ಆಗಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ನಾವು ಬೇರೆ ಕಂಟ್ರಿ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಪೊಲ್ಯೂಷನ್ ಬಗ್ಗೆ, ಇನ್ನೂ ಕಸಗಳ ಬಗ್ಗೆ ಅವೇರ್ನೆಸ್ ಬರೋದು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ ನಮ್ಮ ಜನಗಳ ಮೈಂಡ್ಸೆಟ್ ಚೇಂಜ್ ಆಗೋವರೆಗೂ ಕಸ ಈ ಪ್ರಾಬ್ಲಮ್ಗಳು ಏನಿದೆ, ಈ ಡರ್ಟಿ ಪ್ರಾಬ್ಲಮ್ಗಳೇನಿದೆ ಅದು ಸಾಲ್ವ್ ಆಗಲ್ಲ. ನಮ್ಮ ಮೊದಲನೇದಾಗಿ ಫಸ್ಟ್ ರೀಸನ್ ತಗೋಬೇಕು ಅಂತ ಹೇಳಿದ್ರೆ ಈ ಏರ್ ಪೊಲ್ಯೂಷನ್ ಅಂತ ಹೇಳಿದ್ರೆ, ಈ ಗಾಳಿಲಿ ಹರಡೋ ಈ ಪೊಲ್ಯೂಷನ್ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಅದಕ್ಕೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ಈ ಪ್ರೈವೇಟ್ ವೆಹಿಕಲ್ಸ್. ಪ್ರತಿಯೊಂದು ಮನೆಗಳಲ್ಲೂ 2 ಕಾರು, 1 ಕಾರು, 3 ಬೈಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದು ತುಂಬ ಕಡಿಮೆ ಆಗೋಗಿದೆ. ನಾನು ಆಲ್ ಓವರ್ ಇಂಡಿಯಾ ಬಗ್ಗೆ ಮಾತಾಡ್ತೀನಿ, ಪದೇ ಒತ್ತಿ ಅಂತ ಕೇಳ್ತೇನೆ. ಇದು ಯಾವುದ್ರ ಬಗ್ಗೆನೋ ಬರೀ ನಾವು ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಬಗ್ಗೆ ಮಾತಾಡ್ತಿಲ್ಲ. ನಾವು ಬೇರೆ ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಎಷ್ಟೋ ಬೆಟರು, ಸ್ವಲ್ಪ ಇನ್ನೂ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ಗಳಾಗಿರ್ಬೋದು, ಮತ್ತು ನಮ್ಮ ಕರ್ನಾಟಕದಲ್ಲಿ ನಾವು ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋ ಜನಗಳಾಗಿರ್ಬೋದು, ಸ್ವಲ್ಪ ಅವೇರ್ನೆಸ್ ಬೆಳೆಸ್ಕೊತಾ ಇದ್ದಾರೆ. ಇನ್ನು ಆಲ್ ಓವರ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಇನ್ನು ಬಿಹಾರ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅದೆಲ್ಲ ಹೇಳೋಕ್ಕಾಗಲ್ಲ. ಆ ಮಟ್ಟಿಗೆ ಇನ್ನೂ ಜನಕ್ಕೆ ಅವೇರ್ನೆಸ್ ಬಂದಿಲ್ಲ.
ಆಯಿತಾ. ಒಬ್ಬೊಬ್ಬರು ಈ ಥರ ಎಜುಕೇಟೆಡ್ಸ್ಗಳೇ ಸುಮಾರು ಬರೀ ಒಬ್ಬ ಓಡಾಡೋದಕ್ಕೆ ಒಂದೊಂದು ಕಾರ್ ಬಳಸ್ತಾರೆ ಜನಗಳು. ಆ ರೀತಿ ಆಗೋಗಿದೆ ಇವಾಗ. ಬರೀ ಒಬ್ಬ ಓಡಾಡೋದಕ್ಕೆ ಒಂದೊಂದು ಕಾರ್ ಬಳಸ್ಕೊಂಡು ನೀವು ಪೂರ್ತಿ ರೋಡೆಲ್ಲ ಪೊಲ್ಯೂಟ್ ಮಾಡ್ಕೊಂಡು ಹೋಗ್ತಾ ಇರೋ ಪ್ರತಿ ದಿವಸ ಜನಕ್ಕೆ ಕೆಲವು ಏನಂತಾರೆ ಉಸಿರಾಡೋದಕ್ಕೆ ಗಾಳಿ ಇರಲ್ಲ. ಆ ಮಟ್ಟಿಗೆ ನಮ್ಮ ಇಂಡಿಯನ್ ಪೊಲ್ಯೂಷನ್ನು ಆ ಮಟ್ಟಿಗೆ ಹದಗೆಟ್ಟೋಗ್ಬಿಡುತ್ತಿಲ್ಲ. ಏರ್ ಪೊಲ್ಯೂಷನ್ ಆಯಿತಾ. ಏರ್ ಕ್ವಾಲಿಟಿ ಆಗಿರ್ಬೋದು ಅದೆಷ್ಟು ಹದಗೆಟ್ಟೋಗಿದೆ ಅಂತ ಹೇಳಿದ್ರೆ ಡೆಲ್ಲಿಲಿ ಆಲ್ಮೋಸ್ಟ್ 80% ಬರೀ ಪೊಲ್ಯೂಷನ್ನೇ ಇದೆಯಂತಲ್ಲಿ. ಇನ್ನು 20% ಅಲ್ಲೋ ಇಲ್ಲೋ ಸ್ವಲ್ಪ ಇದು ಉಳ್ಕೊಂಡಿರ್ಬೋದು ಅಷ್ಟೇ, ಗಾಳಿ ಉಳ್ಕೊಂಡಿರ್ಬೋದು. ಇನ್ನು ಬರೀ ಏರ್ ಪೊಲ್ಯೂಷನ್. ಆ ರೀತಿ ಪ್ರೈವೇಟ್ ವೆಹಿಕಲ್ಗಳಿಂದ ಆಗಿರ್ಬೋದು ಮತ್ತು ಇಂಡಸ್ಟ್ರಿಯಲಿಂದ ಹರಡೋ ಈ ಹೊಗೆಗಳಾಗಿರ್ಬೋದು ಆಯಿತಾ. ಕೆಲವು ಇದು ಸಣ್ಣ ಪುಟ್ಟ ಇದಾಗಿರ್ಬೋದು, ಬಟ್ ಇದು ತುಂಬ ದೊಡ್ಡದಾಗಿ ಇಂಪ್ಯಾಕ್ಟ್ ಆಗ್ತಿದೆ ಏರ್ ಪೊಲ್ಯೂಷನ್. ಆಮೇಲೆ ಕೆಲವ್ರು ನೋಡ್ಬೋದು ಈ ಕಸಗಳು ಹಾಕಿರೋ ಜಾಗದಲ್ಲಿ ಕೆಲವು ಟೈರ್ಗಳು ಹಾಕ್ಬಿಟ್ಟಿರ್ತಾರೆ, ಮತ್ತೊಂದು ಹಾಕ್ಬಿಟ್ಟಿರ್ತಾರೆ, ಅಲ್ಲೇ ಹೋಗಿ ಬೆಂಕಿ ಹಚ್ಬಿಟ್ಟು ಫುಲ್ಲು ಆ ಏರಿಯಾ ತುಂಬ ಗಬ್ಬೆ ಬೀಸ್ಬಿಡ್ತಾರೆ ಆಯಿತಾ. ಅದಕ್ಕೆ ಡಂಪ್ ಮಾಡಬೇಕು ಅಂತ ಕೆಲವೊಂದು ಸಿಸ್ಟಮ್ಗಳಿದೆ, ಅದನ್ನು ಯೂಸ್ ಮಾಡ್ಕೊಂಡು ಅವನ್ನೆಲ್ಲ ಡಂಪ್ ಮಾಡಬೇಕು. ನೀವು ಸಿಟಿ ಒಳಗಡೆ ಟೈರ್ಗಳಿಗೆಲ್ಲ ಬೆಂಕಿ ಹಾಕಿ ಕಸಗಳಿಗೆಲ್ಲ ಬೆಂಕಿ ಹಾಕಿ ಇನ್ನೂ ಪೊಲ್ಯೂಟ್ ಆಗೋಗುತ್ತೆ ಏರ್. ಅದು ಸುಮಾರು ಜನಕ್ಕೆ ಅಸ್ತಮ ಆಗಿರ್ಬೋದು ಮತ್ತು ಬ್ರೀದಿಂಗ್ ಪ್ರಾಬ್ಲಮ್ಗಳಾಗಿರ್ಬೋದು, ಸಣ್ಣ ಪುಟ್ಟ ಮಕ್ಕಳಿಗೆ ಬೇರೆ ಬೇರೆ ರೀತಿ ಕಾಯಿಲೆಗಳಾಗಿರ್ಬೋದು, ಇದೆಲ್ಲ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಫಸ್ಟು ಏರ್ ಪೊಲ್ಯೂಷನ್. ಇನ್ನು ಸೆಕೆಂಡ್ ರೀಸನ್ ಅಂತ ಬಂದರೆ ಈ ವಾಟರ್ ಪೊಲ್ಯೂಷನ್ ಯಾವ ಮಟ್ಟಿಗೆ ಹದಗೆಟ್ಟೋಗಿದೆ ಅಂತ ಹೇಳಿದ್ರೆ, ಯಾವ ಮಟ್ಟಿಗೆ ವಾಟರ್ ಪೊಲ್ಯೂಟ್ ಆಗ್ತಿದೆ ಅಂತ ಹೇಳಿದ್ರೆ, ಈ ನದಿಗಳು ಈಗ ಕಂಪೇರ್ ಮಾಡಿದ್ರೆ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ. ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿದೆ. ಕಂಪೇರ್ ಟು ಒಂದು 6-7 ವರ್ಷದಿಂದೆಲ್ಲ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಒಂದು ರೇಂಜಿಗೆ ಪೊಲ್ಯೂಷನ್ ಕಡಿಮೆ ಆಗಿದೆ. ಇನ್ನು ನಾರ್ತ್ ಇಂಡಿಯಾ ಕಡೆ ಗಂಗಾ ನದಿ ಅಲ್ಲಿಗೆಲ್ಲ ಹೋದ್ರೆ ಅಂತೂ ಆಯಿತಾ, ಅಲ್ಲೇ ಸ್ನಾನ ಮಾಡ್ತಾರೆ, ಅಲ್ಲೇ ಸೋಪ್ಗಳು ಬಿಸಾಕ್ತಾರೆ. ದೇವರು ಅಂದ್ಕೊಂಡು ಏನಂತಾರೆ, ಸ್ನಾನ ಮಾಡಿರೋ ನೀರನ್ನೇ ತೊಗೊಂಡು ಕುಡ್ಕೊಂಡು ಹಿಂಗೆ ತಲೆ ಮೇಲೆ ಹಾಕೊಂಡು ಬರ್ತಾರೆ. ನಮ್ಮ ಜನದ ಮೆಂಟಾಲಿಟಿ ಯಾವಾಗ ಚೇಂಜ್ ಆಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ನಾವು ಆಯಿತಾ. ನದಿಗಳನ್ನ ಸ್ವಚ್ಛವಾಗಿ ಇಟ್ಟಷ್ಟು ಅದು ಕ್ಲೀನಾಗಿರುತ್ತೆ. ಅದು ನಾವೇ ಹೋಗಿ ಅಲ್ಲಿ ಪೊಲ್ಯೂಟ್ ಮಾಡ್ತಾ ಇದ್ರೆ ದೇವ್ರ ಹೆಸರು ಹೇಳ್ಕೊಂಡು, ಅದು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಎಲ್ಲರೂ ಇದನ್ನು ಮಾಡ್ತಾರೆ ಅಂತ ಹೇಳಲ್ಲ. ಕೆಲವರು ಅವೇರ್ನೆಸ್ ಕಡಿಮೆ ಇರೋರು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕು ಈ ಥರದ್ದನ್ನು. ನದಿಗಳನ್ನ ಸ್ವಚ್ಛವಾಗಿ ಇಟ್ಟಷ್ಟು ಸರೌಂಡಿಂಗ್ ಚೆನ್ನಾಗಿರುತ್ತೆ ಆಯಿತಾ. ಅಲ್ಲಿ ಹೋಗಿ ಸೊಳ್ಳೆಗಳು ಕುತ್ಕೊಳ್ಳೋದು, ಆ ಸೊಳ್ಳೆಯಿಂದ ಅಷ್ಟಿಷ್ಟು ಕಾಯಿಲೆಗಳು ಬರುತ್ತಾ. ಅಲ್ಲಿ ಗಲೀಜಾಗಿರೋ ನೀರಿಂದ ಹೋಗಿ ಸೊಳ್ಳೆಗಳು ಕಚ್ಚಿ, ಸೊಳ್ಳೆಗಳು ಹೋಗೋದು ತಿಂದು ಸೊಳ್ಳೆ ಬಂದು ಮನುಷ್ಯನ ಕಚ್ಚಿ ಅದೇನು ಡಯೇರಿಯಾ, ಕಾಲರಾ, ಟೈಫಾಯ್ಡು, ಹೆಪಿಟೈಟ್ಸು ಏನೇನೋ ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಜಸ್ಟ್ ವಾಟರಿಂದ. ಆ ರೇಂಜಿಗೆ ನಮ್ಮ ಇಂಡಿಯಾದಲ್ಲಿ ವಾಟರ್ ಪೊಲ್ಯೂಟ್ ಆಗ್ತಿದೆ. ಇನ್ನು ವಾಟರ್ ಪೊಲ್ಯೂಷನ್ ಕತೆ ಈ ಥರ ಆಯಿತು ಅಂತ ಹೇಳಿದ್ರೆ, ಇನ್ನು ಥರ್ಡ್ ರೀಸನ್ ಬಂದ್ಬಿಟ್ಟು ನಮ್ಮ ಈ ಲ್ಯಾಂಡಲ್ಲಿ ಆಗ್ತಿರೋ ಪೊಲ್ಯೂಷನ್. ಲ್ಯಾಂಡಲ್ಲಿ ಅಂತ ಹೇಳಿದ್ರೆ ನಾವು ಭೂಮಿ ಮೇಲೆ ಶೇಖರಣೆ ಮಾಡ್ತಿರೋ ಕಸಗಳು. ಒಂದೊಂದು ಮನೆಗಳಲ್ಲಿ ಏನಿಲ್ಲ ಅಂತ ಹೇಳಿದ್ರು 3 ಕವರ್ 4 ಕವರ್ ಕಸಗಳು ಶೇಖರಣೆ ಆಗ್ತದೆ. ಅದು ಯಾವ ಮಟ್ಟಕ್ಕೆ ಶೇಖರಣೆ ಆಗ್ತಿದೆ ಅಂತ ಹೇಳಿದ್ರೆ, ಆ ಕಸಗಳನ್ನ ಡಂಪ್ ಮಾಡೋಕ್ಕೆ ಆಗದೆ ಇರೋಷ್ಟು ಕಸ ಶೇಖರಣೆ ಆಗ್ತಿದೆ. ಸುಮಾರು ಏನಿಲ್ಲ ಅಂತ ಹೇಳಿದ್ರು 1600 ಏನೋ ಡಂಪಿಂಗ್ ಯಾರ್ಡ್ ಇದೆಯಂತೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ. ಅದು ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿ ಒಳ್ಳೆ ಬೆಟ್ಟಗಳ ಥರ ಬೆಳೆದ್ಬಿಟ್ಟಿದೆಯಂತೆ ಆ ಕಸ ಡಂಪ್ ಮಾಡೋ ಇದು ಪ್ಲೇಸ್ಗಳು. ಆ ರೇಂಜಿಗೆ ಪ್ಲೇಸ್ಗಳು ಡಂಪ್ ಮಾಡಿ ಅಲ್ಲಿ ಕಸಗಳು ಡಂಪ್ ಮಾಡಿ ಅಲ್ಲಿ ಜಾಗನೇ ಆಗದಿರೋಷ್ಟು ಕಸಗಳು ಶೇಖರಣೆ ಆಗ್ತಿದೆ. ಆದಷ್ಟು ನಾವು ಕಸಗಳು ಯಾವುದು ಜಾಸ್ತಿ ಉತ್ಪತ್ತಿ ಮಾಡುತ್ತೋ ಅಂಥ ಪ್ರಾಡಕ್ಟ್ಸ್ಗಳನ್ನ ಕಡಿಮೆ ಮಾಡಿ ನಾವು ಸ್ವಲ್ಪ ಪರ್ಸ್ನಲಾಗಿ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗತ್ತೆ ಲ್ಯಾಂಡ್ಗಳಲ್ಲಿ. ಆಮೇಲೆ ಇನ್ನೊಂದಾಗಿರ್ಬೋದು, ಈ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಅಲ್ಲೇ ತಿಂದು ಅಲ್ಲೇ ಬಿಸಾಕೋದು. ಒಬ್ಬ ಕೆಲಸ ಮಾಡ್ದ ಅಂದರೆ ಮತ್ತೊಬ್ಬ ಅದೇ ಕೆಲಸ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ರೋಡಲ್ಲೇ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಯಾರಾದರೂ ಏನಂತಾರೆ, ಗೋಡೆ ನೀಟಾಗಿ ಬರ್ದಿಟ್ಟಿರ್ತಾರೆ ಅಲ್ಲಿ, ಇಲ್ಲಿ ಉಗಿಬಾರ್ದು, ಇಲ್ಲಿ ಕಸ ಹಾಕ್ಬಾರ್ದು ಅಂತ. ಜನ ಅಲ್ಲಿ ಹೋಗಿ ಅದನ್ನೇ ಮಾಡ್ತಾರೆ. ನಾವುಗಳೇ ಆ ಕೆಲಸ ಮಾಡ್ತಾ ಇದ್ರೆ ಇನ್ನು ಮುಂದಿನ ಜನ್ರೇಷನ್ ಅದನ್ನೇ ನೋಡಿ ಅದನ್ನೇ ಕಲ್ತ್ಕೊತಾರೆ ಅವರು. ಇಲ್ಲಿ ಮೇಯ್ನ್ ಬೇಕಾಗಿರೋದು ನಮ್ಮ ಜನಕ್ಕೆ ಸ್ವಲ್ಪ ಅವೇರ್ನೆಸ್ಸು. ಇವಾಗ ನಮಗೆ ಪ್ರತಿಯೊಂದು ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಗೌರ್ಮೆಂಟ್ ಕ್ಲೀನ್ ಮಾಡಿಲ್ಲ, ಅವ್ರು ಕ್ಲೀನ್ ಮಾಡಿಲ್ಲ, ಮತ್ತೊಂದು ಕ್ಲೀನ್ ಮಾಡಿಲ್ಲ ಅಂದ್ಕೊಂಡು ಬರೀ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತಿತ್ತು ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ದೇವರಣೆಗೂ ಕ್ಲೀನ್ ಆಗಲ್ಲ. ಇನ್ನೂ ಇದೇ ರೀತಿ ಪೊಲ್ಯೂಟೆಡ್ ಆಗಿರುತ್ತೆ. ಈಗ ಜಸ್ಟ್ ಇದು ನನ್ನ ಪ್ರಕಾರ ಹೇಳ್ತಿಲ್ಲ, ಇದೆಲ್ಲ ರಿಪೋರ್ಟ್ಸ್ ಪ್ರಕಾರ ಬರ್ತಿರೋದು ಆಯಿತಾ. ಇದೆಲ್ಲ ರಿಪೋರ್ಟ್ಸ್ ಇಟ್ಕೊಂಡು ನಾವು ಮಾತಾಡ್ತಿರೋದಿಲ್ಲ ಈ ರೇಂಜಿಗೆ ಇಂಡಿಯಾ ಪೊಲ್ಯೂಟ್ ಆಗ್ತಿದೆ ಅಂತ ಆಯಿತಾ. ನಾವು ಅದನ್ನು ಅರ್ಥ ಮಾಡಿಕೊಂಡು ಪೊಲ್ಯೂಷನ್ಗಳನ್ನ ಕಡಿಮೆ ಮಾಡಬೇಕು. ಇನ್ನೊಂದು ನಮ್ಮ ಇಂಡಿಯಾದಲ್ಲಿ ಏನಂತ ಹೇಳಿದ್ರೆ, ಈ ಕ್ಯಾಸ್ಟ್
ಕೀಳು ಜಾತಿಯವರೇ ಹೋಗಿ ಕಸನ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಯಾವುದೋ ಒಂದು ಪದ್ಧತಿ ಉಳ್ಕೊಬಿಟ್ಟಿದೆ. ಅವ್ರುಗಳೇ ಹೋಗಿ ಕ್ಲೀನ್ ಮಾಡಬೇಕು. ನಾವು ಕ್ಯಾಸ್ಟು ರಿಲಿಜಿಯನ್ನು ಅಂದ್ಕೊಂಡು ಕೂತ್ಕೊಂಡಿದ್ರೆ ನಮ್ಮ ಮನೆ ಮುಂದೆ ಬಿದ್ದಿರೋ ಕಸ ನಾವು ಕ್ಲೀನ್ ಮಾಡಬೇಕು ಹೊರತು ಅವರೇ ಬಂದು ಕ್ಲೀನ್ ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಆ ಕಸ ಯಾವತ್ತೂ ಕ್ಲೀನ್ ಆಗಲ್ಲ. ಅವ್ರು ಬರೋ ಅಷ್ಟರಲ್ಲಿ ಇನ್ನೂ ಕಸ ಜಾಸ್ತಿ ಆಗಿ, ಆಯಿತಾ, ಇಲ್ಲಿ ಯಾವುದೇ ಕ್ಯಾಸ್ಟು ಇಲ್ಲ ಮತ್ತೊಂದು ಕ್ಯಾಸ್ಟು ರಿಲಿಜಿಯನ್ನ ತಂದು ಇದು ಮಾಡಬಾರ್ದಿಲ್ಲ. ಇವೆಲ್ಲ ಪ್ರತಿಯೊಬ್ಬರೂ ಅವೇರ್ನೆಸ್ನ ತೊಗೊಂಡು ಅದ್ರ ಬಗ್ಗೆ ಸ್ವಲ್ಪ ಎಜುಕೇಟ್ನ ಬೆಳೆಸ್ಕೊಂಡು ಕಸಗಳನ್ನ ಕ್ಲೀನ್ ಮಾಡಿ ಕಸಮುಕ್ತ ಭಾರತ ಮಾಡಬೇಕು. ಅವಾಗ ಮಾತ್ರ ಈ ಪೊಲ್ಯೂಷನ್ ಕಡಿಮೆ ಆಗೋದಕ್ಕೆ ಸಾಧ್ಯ ಬರುತ್ತೋ, ಇಲ್ಲ ನಮ್ಮ ಇಂಡಿಯಾ ಇನ್ನೂ ಆ ಥರ್ಡ್ ಪೊಸಿಷನಲ್ಲೇ ಕೂತ್ಕೊಳ್ಳುತ್ತೆ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಅಂತ. ಆಮೇಲೆ ನಮ್ಮ ಇನ್ನೊಂದಾಗಿರ್ಬೋದು, ಈ ಗೌರ್ಮೆಂಟ್ಗಳು ಪಾಪ ಕೆಲವೊಂದು ಸ್ಕೀಮ್ಸ್ಗಳು ಹಾಕಿರ್ತಾರೆ, ಕೆಲವೊಂದು ಏನೋ ಪ್ರೋಗ್ರಾಮ್ಸ್ ಮಾಡ್ತಾರೆ. ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿದ್ರೆ, ಗೋಡೆ ಮೇಲೆಲ್ಲ ಪೇಂಟಿಂಗ್ ಮಾಡ್ತಾರೆ, ಅಲ್ಲೂ ಉಗಿಬಾರ್ದಪ್ಪ ಅಂತ, ಸ್ವಲ್ಪ ನೀಟಾಗಿರಲಿ ಗೋಡೆಗಳು, ಇಲ್ಲಿ ಸಿಟಿ ನೀಟಾಗಿರಲಿ ಅಂದ್ಬಿಟ್ಟು ಗೋಡೆಗಳ ಮೇಲೆ ಎಲ್ಲ ಪೇಂಟಿಂಗ್ ಮಾಡಿರ್ತಾರೆ. ಈ ಕೆಲವರು ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು, ಇನ್ನೊಬ್ರಾಗಿರೋ ಗುಟ್ಕಾ ಪಾನ್ ಮಸಾಲ ಹಾಕೋರೆಲ್ಲ ಹೋಗಿ ತುಬುಕ್ ಅಂತ ಪೇಂಟಿಂಗ್ ಮೇಲೆ ಉಗಿದ್ಬಿಟ್ಟು ಗಬ್ಬೆ ಬಿಡಿಸ್ಬಿಡ್ತಾರೆ. ಯಾವಾಗ ನೀಟ್ನೆಸ್ ಬರೋದು? ಅವನು ಚಟಕ್ಕೆ ಪಾನ್ ಪರಾಕು ಬೀಡ ಮತ್ತು ಮತ್ತೊಂದು ಮಗದೊಂದು ಅದೆಲ್ಲ ತಿನ್ಕೊಂಡು ಯಾವ್ದಾದ್ರು ಇದರಲ್ಲಿ ಡಸ್ಟ್ಬಿನ್ನು ಇಲ್ಲ ಯಾವ್ದಾದ್ರು ಕವರಲ್ಲಿ ಹಾಕ್ಕೊಂಡು ಇಲ್ಲ ಹೋಗೋರು ಮನೇಲಿ ಉಗಿದ್ಬಿಟ್ಟು ನೀರು ಫ್ಲಶ್ ಮಾಡೋದು ಆ ಥರ ಮಾಡಬೇಕು ಹೊರತು, ನೀವು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೋಗ್ಬಿಟ್ಟು ತುಬುಕ್ ಅಂತ ಉಗಿದು ಗಬ್ಬೆ ಬಿಸ್ಬಿಟ್ರೆ ಇಂಡಿಯಾ ಯಾವಾಗ ಕ್ಲೀನ್ ಆಗೋದು? ಬೇರೆ ಕಂಟ್ರಿ ಅವ್ರು ಬಂದ್ಬಿಟ್ಟು ನೋಡಿ ಎಂತೆಂಥ ವೀಡಿಯೋಗಳು ಮಾಡ್ತಾರೆ. ಸುಮ್ಮನೆ ಯೂಟ್ಯೂಬಲ್ಲಿ ನೋಡಿ ಯಾವ ರೀತಿ ಎಲ್ಲ ವೀಡಿಯೋಗಳು ಮಾಡಾಕ್ತಾರೆ ನಮ್ಮ ಇಂಡಿಯಾ ಮೇಲೆ ಅಂತ. ಅಷ್ಟು ಕೆಟ್ಟದಾಗೆಲ್ಲ ವೀಡಿಯೋಗಳು ಎಂತಕ್ಕೆ ಮಾಡಾಕ್ತಾರೆ ಅಂತ ಹೇಳಿದ್ರೆ, ಅಷ್ಟು ಗಲೀಜಾಗಿ ನಮ್ಮ ಕೆಲವರು ಜನ ಅಷ್ಟು ಗಲೀಜಾಗಿ ಈಗಲೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಕ್ಲೆನ್ಲಿನೆಸ್ ಇಲ್ಲ, ಎಲ್ಲಂದರೆ ಅಲ್ಲಿ ಗಲೀಜು ಮಾಡೋದು, ಎಲ್ಲಂದರೆ ಅಲ್ಲಿ ಏನಂತಾರೆ, ಅಲ್ಲೇ ಈಗಲೂ ಕೆಲವರು ಹೆಂಗಸ್ರುಗಳು ಯಾವ ಥರ ಅಂತ ಹೇಳಿದ್ರೆ, ಮಕ್ಕಳನ್ನ ಹೋಗ್ಬಿಟ್ಟು ರಪ್ಪ ಅಂತ ಹೋಗಿ ರೋಡಲ್ಲಿ ಹೋಗಿ ಟಾಯ್ಲೆಟ್ ಮಾಡಿಸ್ಕೊಡೋದು, ಅಲ್ಲಿ ಹೋಗಿ ಏನಂತಾರೆ ಇದೇನೇನು ಬೇಕೋ ಎಲ್ಲ ರೀತಿ ಗಲೀಜು ಮಾಡಿಸಿ ಅದ್ರ ಮೇಲೆ ಹೋಗಿ ಮಣ್ಣು ಹಾಕ್ಬಿಡೋದು. ಮನೆಗಳಲ್ಲಿ ಬಾತ್ರೂಮ್ ಇರುತ್ತೆ, ಮಕ್ಕಳಿಗೆ ನಾವು ಈಗಲಿಂದನೇ ಕ್ಲೆನ್ಲಿನೆಸ್ ಹೇಳ್ಕೊಟ್ಟಿಲ್ಲ ಅಂತೇಳಿ ಅವರು ಬೆಳೀತಾ ಅಷ್ಟೇ ಗಲೀಜಾಗಿ ಬೆಳೀತಾ ಇರ್ತಾರೆ. ಜಪಾನ್ಗಳಲ್ಲೆಲ್ಲ ಫಸ್ಟು ಎಜುಕೇಷನಲ್ಲಿ ಏನು ಕಲಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಕ್ಲೀನ್ಲಿನೆಸ್ ಹೇಳ್ಕೊಡ್ತಾರೆ. ಚಿಕ್ಕ ವಯಸ್ಸಿಂದನೇ ಪುಟ್ಟ ಮಕ್ಕಳಿಗೆ 1 ವರ್ಷ 2 ವರ್ಷದಿಂದನೇ ಅವ್ರಿಗೆ ನೀಟ್ನೆಸ್ ಆಗಿರೋದು ಹೇಳ್ಕೊಡ್ತಾರೆ. ಇಂಥವೆಲ್ಲ ಬೇಸಿಕ್ ನೀಟ್ನೆಸ್ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಎಲ್ಲೆಲ್ಲಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ಎಷ್ಟು ನೀಟಾಗಿ ಇಟ್ಕೋಬೇಕು ಅಂತ, ಅದೇ ಅವ್ರದ್ದು ಫಸ್ಟ್ ಎಜುಕೇಷನ್. ಅದಕ್ಕೆ ಆ ಕಂಟ್ರಿಗಳೆಲ್ಲ ಅಷ್ಟು ನೀಟಾಗಿರೋದು. ನಾವು ಇಂಡಿಯನ್ಸ್ ಆದವರು ಮೇಯ್ನು ಪೂರ್ತಿ ಕಂಪ್ಲೀಟಾಗಿ ಇಲ್ಲಿ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಕ್ಲೆನ್ಲಿನೆಸ್ ಸ್ಟಾರ್ಟ್ ಆಗೋದೇ ನಮ್ಗಳಿಂದ. ನಾವು ಜನಗಳು ನೀಟಾಗಿದ್ದರೆ ನಮ್ಮ ದೇಶ ನೀಟಾಗಿರುತ್ತೆ. ದೇಶ ನೀಟಾಗಿತ್ತು ಅಂತ ಹೇಳಿದ್ರೆ ಕಾಯಿಲೆಗಳು ಕಡಿಮೆ ಆಗುತ್ತೆ. ಕಾಯಿಲೆಗಳು ಕಡಿಮೆ ಆಯಿತು ಅಂತ ಹೇಳಿದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿ ನಾವು ಎಲ್ಲ ಖುಷಿಯಾಗಿ ಜೀವನ ಮಾಡ್ಕೊಂಡಿರ್ತೀವಿ. ನಾವು ಬರೀ ಬೇರೆ ಕಂಟ್ರಿ ನೋಡಪ್ಪ ಎಷ್ಟು ನೀಟಾಗಿದೆ, ಆ ಕಂಟ್ರಿ ನೋಡಪ್ಪ ಎಷ್ಟು ನೀಟಾಗಿದೆ, ಬರೀ ಅದನ್ನೇ ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರೂ ಇನಿಷಿಯೇಟಿವ್ ತೊಗೊಂಡು ಕೆಲವು ಗೌರ್ಮೆಂಟ್ಗಳು ಸ್ಕೀಮ್ಗಳು ಬಿಟ್ಟಾಗ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ರೂಲ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಮ್ಮ ದೇಶನ ಕ್ಲೀನಾಗಿ ಇಟ್ಕೊಳ್ಳೋದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ನಮ್ಮ ಕೈಲಿರೋದು. ದಯವಿಟ್ಟು ಈ ಡರ್ಟಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಏನಿದೆಯೋ ಆ ಹೆಸರನ್ನು ತೆಗಿಬೇಕು ಅಂತ ಹೇಳಿದ್ರೆ ಅದೇನಿದ್ರು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ಗೌರ್ಮೆಂಟ್ ಅವ್ರದ್ದು ಬರೀ 30% ರೆಸ್ಪಾನ್ಸಿಬಿಲಿಟಿ ಇತ್ತು ಅಂದರೆ 70% ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಸಿಟಿಸನ್ಸ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮಗೆ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ವಿಸಿಟ್ ಮಾಡ್ತಾಯಿರಿ.